ಏ ಗುಂಡು, ಏನಜ್ಜಿ? ಏನ್ ಅಜ್ಜಿನ ಅಮಾಯಕಂತರ ಕೇಳದ್ ನೋಡು. ಅರೆ ಯಾಕೆ ಈ ಕ್ಲಾಸ್ ತಗೋತಾ ಇದ್ದೀರಾ? ಭೂಮಿಕನ್ಗೆ ಯಾಕೋ ರೇಗ್ದೆ? ಇದೇ ವಿಷಯ? ಹಾ, ಅದೇ ವಿಷಯ. ಅವಳೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಏನಕ್ಕೋ ರಿಪೋರ್ಟ್ ಇಸ್ಕೊಂಬಂದಿಲ್ಲ? ಅಜ್ಜಿ, ನಾನು ಯಾವುದೋ ಒಂದು ಆಫೀಸ್ ಕಾಲಲ್ಲಿ ಭಾಳ ಬ್ಯುಸಿ ಇದ್ದೆ, ತಲೆ ಬಿಸಿ ಇತ್ತು, ಆಗ ಬಂದು ಕೇಳಿದ್ರು, ಅದಕ್ಕೆ ಹೀಗಾಯ್ತು ಅಷ್ಟೇ. ನಾನೇನು ಬೇಕು ಅಂತ ಹೇಗಿದ್ದಲ್ಲ. ನನಗೆ ಗೊತ್ತು ಕಣೋ, ನಿನ್ನ ಕೆಲಸ ಎಂಥದ್ದು, ನಿನ್ನ ತಲೆ ಮೇಲಿರೋ ಜವಾಬ್ದಾರಿ ಎಂಥದ್ದು ಅಂತ. ಹಾಗಂತ ಮನೆಯವ್ರ ಮೇಲೆಲ್ಲ ರೇಗ್ಬಿಡೋದಾ? ಮನೆಯಲ್ಲಿರುವಾಗ ಕೆಲಸನೆಲ್ಲ ಪಕ್ಕಕ್ಕೆ ಬಿಟ್ಟು ಅವ್ರ ಜೊತೆನಲ್ಲಿರಬೇಕು. ಬರೀ ದೇಹ ಇಲ್ಲಿದ್ರೆ ಸಾಲದು, ಮನಸ್ಸು ಇರಬೇಕು. ಏಯ್, ನಮಗೆ ಯಾರು ಪ್ರೀತಿ ಕೊಡ್ತಾರೋ ಅವ್ರ ಮನಸ್ಸಿಗೆ ನೋವು ಕೊಡೋ ಕೆಲಸ ನಾವು ಯಾವತ್ತೂ ಮಾಡಬಾರ್ದು ಕಣೋ. ಹೋಗಿ ಮೊದಲು ರಿಪೋರ್ಟ್ ತಗೊಂಡು ಬಂದು ಅದೇನಾಗಿದೆ ಅಂತ ಹೇಳು. ಪಾಪ ಅವಳು ಕಾಯ್ತಾ ಇದ್ದಾಳೆ. ಅದೇ ಜಿ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಟೈಮ್ ಆದಾಗ ಹೋಗಿ ತೊಗೊಂಬರ್ತೀನಿ ಬಿಡಿ. ಏಯ್, ಏನೋ ಟೈಮ್ ಆದಾಗ? ನಿನಗೆ ಆ ಕೆಲಸ ಎಷ್ಟು ಮುಖ್ಯನೋ ಈ ಕೆಲಸನೂ ಅಷ್ಟೇ ಮುಖ್ಯ. ಅಂದಮೇಲೆ ಯಾಕೋ ನೀನು ಇದನ್ನ ಇಷ್ಟು ಅಲಕ್ಷ್ಯ ಮಾಡ್ತಾ ಇದೀಯಾ? ಇಂಥ ವಿಷಯದಲ್ಲೆಲ್ಲ ಕಾಳಜಿ ವಹಿಸೋನು ನೀನು, ಅಂಥದ್ರಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಯಾಕೋ ನೀನು ಆಡ್ತಾ ಇರೋದು ನೋಡಿದ್ರೆ ವಿಚಿತ್ರ ಅನ್ನಿಸ್ತಾ ಇದೆ ಕಣೋ. ಒಂದು ರಿಪೋರ್ಟ್ ಇಸ್ಕೊಂಡು ಬರೋದಕ್ಕೆ ಎಷ್ಟು ಮೀನಮೇಷ ಎಣಿಸ್ತಾ ಇದ್ದೆ ಅಂದರೆ ಪಾಪ ಅವಳೇನಂತ ತಿಳ್ಕೋಬೇಕು? ಏನಾಗಿದೆಯೋ, ಏನು ಸಮಸ್ಯೆ ಇದೆಯೋ ಅಂತ ತಾನೇ ಅವಳ ಮನ್ಸಿಗೆ ಬರೋದು. ಏ ಗುಂಡು, ನಿಜ ಹೇಳು, ಆ ಥರ ಏನೂ ಇಲ್ಲ ತಾನೇ? ಏನಾದರೂ ಸಮಸ್ಯೆ ಇದೆಯೇನೋ, ಅದಕ್ಕೆ ಹೀಗಾಡ್ತಾ ಇದೆಯಾ ಹೇಗೆ? ಇಲ್ಲ ಅಜ್ಜಿ, ಹೇಳಿದ್ನಲ್ಲ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ನೀವು ಏನೇನು ಯೋಚನೆ ಮಾಡಬೇಡಿ. ಏಯ್, ನಾನು ನಿಮ್ಮ ಅಜ್ಜಿ ಕಣೋ, ನಾರು ನೋಡಿದ್ರೆ ಬೇರೆ ಎಂಥದ್ದು ಅಂತ ಹೇಳ್ಬಿಡ್ತೀನಿ. ನನಗೆ ಎಲ್ಲ ಸೂಕ್ಷ್ಮನೂ ಅರ್ಥ ಆಗುತ್ತೆ. ನಿಜ ಹೇಳು, ಏನು ಸಮಸ್ಯೆ ಇದೆ ಅಂತ? ಭೂಮಿಕನ್ಗೇನಾದರೂ ಸಮಸ್ಯೆ ಇದೆಯಾ? ಯಾಕೋ ಸುಮ್ಮನಾಗ್ಬಿಟ್ಟೆ? ಇದರಲ್ಲೇ ಗೊತ್ತಾಗ್ತಾ ಇದೆ ಏನೋ ಸಮಸ್ಯೆ ಇದೆ ಅಂತ. ಏನೋ ಸಮಸ್ಯೆ ಅವಳಿಗೆ? ಏ ಗುಂಡು, ನಿನ್ನನ್ನೇ ಕಣ ಕೇಳ್ತಾ ಇರೋದು, ಏನು ಸಮಸ್ಯೆ ಅಂತ? ಅದು ಅಜ್ಜಿ, ಸಮಸ್ಯೆ ಇರೋದು ನಿಜ, ಬಟ್ ಭೂಮಿಕಾ ಅವ್ರಿಗೆಲ್ಲ, ನನಗೆ. ಬೇಬಿ, ಏನಾಗಿ ನೋಡ್ತಿದ್ಯಾ? ಏನಾಯ್ತು? ಏನಿಲ್ಲ, ನೀವು ಖುಷಿಯಾಗಿರೋದನ್ನ ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರಬೇಕು ಅನಿಸ್ತಾ ಇತ್ತು, ಅದಕ್ಕೆ ನೋಡ್ತಾ ಇದ್ದೆ. ಹೌದಾ? ನನಗೂ ಅಷ್ಟೇ. ಇನ್ಫ್ಯಾಕ್ಟ್ ನಿನ್ನನ್ನು ಮೀಟ್ ಮಾಡೋದಕ್ಕಿಂತ ನಿನ್ನನ್ನು ಮೀಟ್ ಮಾಡೋ ಆ ಥಾಟ್ ಬರುತ್ತೆ ಗೊತ್ತಾ ತಲೆಗೆ, ಆಗಲೇ ಕಂಪ್ಲೀಟ್ ನನ್ನ ಮೈಂಡು, ನನ್ನ ಮೂಡು ಬೇರೆ ಝೋನ್ಗೆ ಶಿಫ್ಟ್ ಆಗಿಬಿಡುತ್ತೆ. ನಾನು ನಿನ್ನ ಜೊತೆ ಇರೋ ಆ ಮೂಮೆಂಟ್ನ ಎಂಜಾಯ್ ಮಾಡ್ತೀನಿ, ಸೆಲೆಬ್ರೇಟ್ ಮಾಡ್ತೀನಿ ಗೊತ್ತಾ ನಿನಗೆ. ಬೇಬಿ, ನಿನ್ನ ಜೊತೆ ಇದ್ದಾಗ ನನ್ನ ಟೆನ್ಷನ್ಸು, ತಲೆನೋವು ಎಲ್ಲ ಮರ್ತೋಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ನೀನು ಅದನ್ನು ಮರೆಸ್ತೀಯ. ಆ ಥರ ಒಂದು ಮ್ಯಾಜಿಕ್ ಇದೆ ಬೇಬಿ ನಿನ್ನಲ್ಲಿ. ಯು ಆರ್ ಎ ಮೆಜಿಷಿಯನ್. ಎಲ್ಲದನ್ನು ಮರೆಸಿ ನನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವು ಅಷ್ಟೇ, ನಿಮ್ಮ ಜೊತೆ ಇದ್ದರೆ ಬೇರೆ ಏನು ಬೇಡ, ಹೀಗೆ ನಿಮ್ಮ ಜೊತೆ ಇದ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ನಿಮ್ಮ ಹೆಂಡತಿ ಅನ್ನೋ ಆ ಪ್ರಾಣಿ ಇದೆಯಲ್ಲ, ಸೊ ನೀವು ನಾನು ಅಂದ್ಕೊಂಡಷ್ಟು ನನ್ನ ಕೈಗೆ ಸಿಗಲ್ಲ. ಯಾಕೆ ಬೇಬಿ ಬೇಜಾರು ಮಾಡ್ಕೋತೀಯ? ಬೇಬಿ, ನಾವು ಎಷ್ಟು ಟೈಮ್ ಸಿಗ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್, ಆ ಟೈಮನ್ನು ಎಷ್ಟು ಕ್ವಾಲಿಟಿಯಾಗಿ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾನು ಮಲ್ಲಿ ಜೊತೆ ಇದ್ದಾಗ ಬೇಬಿ ನೋಡೋರ ಕಡೆಗೆ ನಾನು ಅವಳ ಜೊತೆ ಇದ್ದೀನಿ ಅಂತ ಅನ್ಸುತ್ತೆ, ಬಟ್ ನನ್ನ ಮನಸ್ಸು ನಿನ್ನ ಕಡೆ ಇರುತ್ತೆ, ನಿನ್ನ ಬಗ್ಗೆ ಯೋಚನೆ ಮಾಡ್ತಿರುತ್ತೆ. ಅದೇ ನಿನ್ನ ಜೊತೆ ಇದ್ದಾಗ ಆಗಲ್ಲ.
ನಿನ್ನ ಜೊತೆ ಇದ್ದಾಗ ನನ್ನ ಮೈಂಡು ಮನಸ್ಸು ಎಲ್ಲ ನಿನಗೆ ಅಂಟ್ಕೊಂಡಿರುತ್ತೆ ಬಿಕಾಸ್ ಯು ಆರ್ ಸೋ ಸ್ಪೆಷಲ್ ಟು ಮೀ. ಮತ್ತೆ ಅವಳು ಅವಳಿಗೆ ಏನನ್ನೋದು ಶಿ ಈಸ್ ಅಳಿಸೋಗಿರೋ ಚಿತ್ರಾನ್ನ. ಯಾ ಮೈ ಗಾಡ್, ವಾಟ್ ಇಸ್ ದಿಸ್ ಜೈ? ಇಷ್ಟು ಕೆಟ್ಟ ಕಂಪ್ಯಾರಿಸನಾ? ಕಮ್ ಆನ್ ದಿಯಾ, ಇದು ಕೆಟ್ಟ ಕಂಪ್ಯಾರಿಸನ್ ಅಲ್ಲ, ಕರೆಕ್ಟ್ ಕಂಪ್ಯಾರಿಸನ್. ಮಾರಿ ಅವಳನ್ನ ಯಾಕಾದ್ರೂ ಮದುವೆ ಆಗ್ನೋ ಅನ್ನಿಸ್ತದೆ ಬೇಬಿ. ಅದೇ ನೀನೊಂದು ಸ್ವಲ್ಪ ಮುಂಚೆ ಸಿಗಬಾರ್ದಿತ್ತ, ಸಿಕ್ಕಿದ್ರೆ ನಮ್ಮ ಲೈಫ್ ಕಲರ್ಫುಲ್ ಆಗಿರ್ತಾ ಇತ್ತು. ಏನು ಮಾಡೋಕ್ಕಾಗತ್ತೆ, ಕರ್ಮ ಕಟ್ಕೊಂಡ್ಬಿಟ್ಟಿದ್ದೀನಿ, ಅನುಭವಿಸ್ಬೇಕು. ಇರ್ಲಿ ಬಿಡಿ ಜೈ, ಈಗ ಹೇಗಿದ್ರು ಅವಳು ನಿಮ್ಮ ಮನೇಲಿ ಇಲ್ವಲ್ಲ, ನೀವು ಆವಾಗ ನಮ್ಮ ಮನೆಗೆ ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಇದು ಟೆಂಪರರಿ ಖುಷಿ ಅಲ್ವಾ ಬೇಬಿ, ಅವಳು ವಾಪಸ್ ಬಂದೇ ಬರ್ತಾಳೆ. ಬೆನ್ನಿಗೆ ಬಿದ್ದಿರೋ ಬೇತಾಳ ಅಂತಾರಲ್ಲ, ಹಾಗೆ ನನ್ನ ಪಾಲುಗೋಡು. ಅವಳು ಎಲ್ಲೇ ಇದ್ರು ನನ್ನನ್ನಂತೂ ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ. ಹೌದು, ನಿಮ್ಮ ಹೆಂಡತಿ ಇಷ್ಟು ದಿನ ಆದರೂ ಪತ್ತೆನೇ ಇಲ್ವಲ್ಲ, ಅವಳು ಏನಕ್ಕೆ ಹೋಗಿರೋದು? ಅವಳು ಅವ್ರ ತಾತ ನೋಡೋಕೆ ಹೋಗಿದ್ದಾಳೆ. ಎಲ್ಲಾದರೂ ಹೋಗ್ಲಿ, ಏನಾದರೂ ಮಾಡಲಿ, ನಾನು ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಕು ಬೇಬಿ? ಈ ತಂಪೊತ್ತಲ್ಲಿ ಅವಳ ಬಗ್ಗೆ ಮಾತಾಡಿ ನಮ್ಮ ತಲೆ ಹಾಳು ಮಾಡ್ಕೋಬೇಕಾ? ಬಿಟ್ಟಾಕೋಳ ವಿಷಯನ. ನಾವೀಗ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು, ನಮ್ಗೆ ಸಿಕ್ಕಿರೋ ಫ್ರೀಡಮ್ನ ಸೆಲೆಬ್ರೇಟ್ ಮಾಡಬೇಕು, ಅದ್ರ ಬಗ್ಗೆ ಗಮನ ಹಾಕೋಣ. ಅವಳು ಆರಾಮಾಗಿ ಬರಲಿ, ಅರ್ಜೆಂಟ್ ಏನಿದೆ? ಆ್ಯಕ್ಚುಲಿ ನಂಗೊಂದು ಐಡಿಯಾ ಬರ್ತಿದೆ. ಏನದು? ಹೇಗಿದ್ರು ಅವಳು ಇಲ್ವಲ್ಲ, ಈ ಫಿಲಿಂದ ಬ್ಲ್ಯಾಂಕ್ಸ್ ಥರ ಗ್ಯಾಪಲ್ಲಿ ನಾವಿಬ್ಬರು ಮದುವೆ ಆಗ್ಬಿಡೋಣ. ಎಂತ ಒಳ್ಳೆ ಐಡಿಯಾ ಬೇಬಿ ಇದು. ಆಗ್ಬಿಡೋಣ? ರಿಯಲಿ? ಹಾಂ, ಮದುವೆ ಆಗ್ತಿದ್ದಂಗೆ ನಾವು ಫಸ್ಟ್ ನೈಟ್ಗೆ ಹೋಗೋದು ಬೇಡ. ಏನು ಮಾಡೋಣ, ನಮ್ಮ ಮನೇಲಿ ನಡೆಯೋ 3ನೇ ಮಹಾಯುದ್ಧಕ್ಕೆ ರೆಡಿ ಆಗ್ಬಿಡೋಣ. ಮುಂದೆ ನೀನೇ ಯುದ್ಧ ಮಾಡಬೇಕು. ಮಾತಾಡ್ತೀಯ ಬೇಬಿ, ಸುಮ್ಮನೆ ಏನೇನು ಆಗೋ ಕೆಲಸ ಮಾತಾಡು, ಸ್ವಲ್ಪ ತಲೆ ಓಡಿಸು. ನೀನು ಯಾವ ರೇಂಜಿಗೆ ಹೇಳ್ತಿದ್ಯಾ ಅಂತಂದ್ರೆ ಅವಳೇನೋ ಮತ್ತೆ ವಾಪಸ್ ಬರೋದಿಲ್ಲ, ಪರ್ಮನೆಂಟಾಗಿ ಹೋಗ್ಬಿಟ್ಟಿದ್ದಾಳೆ ನಂಗೆ ಹೇಳ್ತಾ ಇದೀಯಾ. ಮತ್ತೆ ನಾನು ಏನು ಮಾಡಲಿ? ನಾನು ಎಷ್ಟು ದಿನ ಅಂತ ಕಾಯ್ಲಿ? ನನಗಂತೂ ಕಾದು ಬೇಜಾರಾಗೋಗಿದೆ. ನನಗೂ ನಿನ್ನ ಥರನೇ ಅರ್ಜೆನ್ಸಿ, ಆಸೆ ಎಲ್ಲ ಇದೆ ಬೇಬಿ, ಮದುವೆ ಆಗಬೇಕು ಅಂತ. ಆದರೆ ಏನು ಮಾಡಲಿ, ಸಿಚುಯೇಷನ್ ಸಪೋರ್ಟ್ ಮಾಡ್ತಿಲ್ವಲ್ಲ. ಇಷ್ಟು ದಿನನೇ ಕಾದಿದ್ಯಾ ಅಂತ, ಇನ್ನೊಂದು ಸ್ವಲ್ಪ ದಿನ ಕಾಯಿ. ನಾನು ಲೈಫಲ್ಲಿ ಇನ್ನೂ ಒಂದಷ್ಟು ಅಚೀವ್ ಮಾಡೋದಿದೆ ಬೇಬಿ. ಅಲ್ಲಿವರೆಗೂ ನಾನು ದುಡ್ಕೋಕ್ಕಾಗಲ್ಲ, ಸ್ವಲ್ಪ ಪೇಷನ್ಸಿಂದ ಬಿಹೇವ್ ಮಾಡಬೇಕು. ಆದ್ರೆ ಒಂದು ಸಲ ಸ್ಟೇಜ್ನ ತಲುಪ್ದೆ ಅಂತ ಇಟ್ಕೋ, ಆವಾಗ ಮನುಷ್ಯರಲ್ಲ, ಆ ದೇವರೇ ಬಂದು ನನಗೆ ಅಡ್ಡ ನಿಂತ್ರು ಅವನನ್ನು ಪಕ್ಕಕ್ಕೆ ಸರಿಸಿ ನೀನು ಕೈ ಹಿಡಿತೀನಿ. ಬಟ್ ಅಲ್ಲಿವರೆಗೂ ಕಾಯ್ಬೇಕಲ್ಲ, ಅದೇ ಬೇಜಾರು. ಹಾಜಿ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನನಗೆ ಮಕ್ಕಳಾಗಲ್ಲ. ಅದನ್ನು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಹೀಗೆ ಮಾಡಿದೆ ಅಷ್ಟೆ. ಇದೇನೋ ಗುಡ್ಡು, ಹೀಗೆ ಹೇಳ್ತಾ ಇದ್ಯಾ? ನಾವೆಷ್ಟು ಆಸೆಯಿಂದ ಇದ್ವಲ್ಲೋ. ಒಬ್ಬರು ಡಾಕ್ಟ್ರು ಹೇಳಿದ್ರು ಅಂತ ಯಾಕೆ ಈ ತೀರ್ಮಾನಕ್ಕೆ ಬರ್ತಿದ್ಯಾ? ಬೇರೆ ಡಾಕ್ಟ್ರಿಗೆ ತೋರಿಸು. ಯಾರ ಹತ್ರ ತೋರಿಸಿದ್ರು ಅಷ್ಟೇ ಜಿ, ಕೆಲವು ಪ್ರಶ್ನೆಗೆ ಉತ್ತರ ಸಿಗಲ್ಲ. ಸಮಸ್ಯೆ ಇರೋದಂತೂ ನಿಜ, ನನಗೆ ಮಕ್ಕಳಾಗಲ್ಲ. ಗುಂಡು, ನನ್ನನ್ನು ಕ್ಷಮಿಸ್ಬಿಡು. ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ನೋವಿದೆ ಅನ್ನೋದು ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟೆ. ನೋಡು, ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹಣೆ ಬರದಲ್ಲಿ ಹೇಗಿದೆಯೋ ಹಾಗಾಗತ್ತೆ ಅಂತ ಸುಮ್ಮನೆ ಇದ್ಬಿಡು. ಹಾಜಿ, ನಾನು ಹಾಗನ್ಕೊಂಡೆ ಸಮಾಧಾನ ಮಾಡ್ಕೊಂಡಿದ್ದೀನಿ. ಮನೆಯವರು ಅಷ್ಟೇ, ಇನ್ಮೇಲೆ ಯಾವತ್ತೂ ಮಗು ವಿಷಯನ ಎತ್ತಬೇಡಿ. ನನಗೆ ಸಮಸ್ಯೆ ಇದೆ, ಸೊ ಮಕ್ಕಳಾಗಲ್ಲ. ಇದೆಲ್ಲರಿಗೂ ಗೊತ್ತಲ್ಲ. ಪಾರ್ಥ, ಯಾಕೆ ಹೇಗೆ ಕೂತಿದ್ದೀರಾ? ಅಣ್ಣನಿಗೆ ಈ ಥರ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಬೇಜಾರಾಗತ್ತೆ, ಹಾಗಂತ
ನಾವು ಹೋಪ್ಸ್ ಕಳ್ಕೋಬಾರ್ದು ಅಲ್ವಾ ಪಾರ್ಥ? ಇನ್ನು ಹೋಪ್ಸ್ ಎಲ್ಲಿದೆ ಅಪೇಕ್ಷಾ? ಬಿಗ್ ಬ್ರೋನ ಎಲ್ರ ಮುಂದೆ ಹೇಳಿದ್ನಲ್ಲ, ಎಲ್ಲೇ ಹೋದ್ರು ಯಾವ ಡಾಕ್ಟರ್ ಹತ್ರ ಹೋದ್ರು ಅಷ್ಟೇ ಅಂತ. ಪಾಪ ಅಣ್ಣ, ಅದಕ್ಕೆ ಅವ್ರಿಗೆ ಈ ಥರ ಆಗುತ್ತೆ ಅಂದರೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಆ ದೇವರು ಯಾಕೆ ಅವ್ರಿಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಾನೆ? ಇದನ್ನೆಲ್ಲ ನೆನೆಸ್ಕೊಂಡಾಗ ಆ ದೇವ್ರು ಇರೋದೇ ಡೌಟ್ ಅನ್ಸ್ಬಿಡುತ್ತೆ. ಅವ್ರಿಗೆ ಮಕ್ಕಳಂದ್ರೆ ಎಷ್ಟು ಇಷ್ಟ, ಅವ್ರಿಗೆ ಮಕ್ಕಳಾಗಲ್ಲ ಅಂದರೆ? ಅರೆ, ಇಟ್ಸ್ ಓಕೆ. ಅದನ್ನ ಅತಿಯಾಗಿ ಮನ್ಸಿಗೆ ತಗೊಂಡು ನೀವು ನಿಮ್ಮ ಮನ್ಸನ್ನ ಹಾಳು ಮಾಡ್ಕೋಬೇಡಿ. ಬನ್ನಿ, ಅಮ್ಮನ ಮನೆಗೆ ಹೋಗಿ ಬರೋಣ. ಏನು, ನಿಮ್ಮ ಅಮ್ಮನ ಮನೆಗ? ಯಾಕೆ ಕೇಳ್ತಾ ಇದ್ದೀರಾ? ಇಷ್ಟೊಂದು ಆಶ್ಚರ್ಯ ಯಾಕೆ ಅಂತ ಕೇಳ್ಬೋದಾ? ಅಲ್ಲ, ಅದು ನೀವೇ ಅಲ್ಲಿ ಹೋಗೋಣ ಅಂತ ಹೇಳ್ತೀರಲ್ಲ, ಅದಕ್ಕೆ ಸ್ವಲ್ಪ ಸರ್ಪ್ರೈಸ್ ಆಯಿತು. ಇದೇ ನೋಡಿ ಪ್ರಾಬ್ಲಮ್. ನಾನು ಅಲ್ಲಿಗೆ ಬರಲ್ಲ ಅಂದ್ರೆ ಯಾಕೆ ಅಂತ ಕೇಳ್ತೀರಾ, ಅಲ್ಲಿಗೆ ಹೋಗಿ ಬರೋಣ ಬನ್ನಿ ಅಂದ್ರೂ ಆಶ್ಚರ್ಯ ಪಡ್ತೀರಾ. ಒಟ್ಟಲ್ಲಿ ನಾನು ಏನು ಮಾಡಿದ್ರು ಕಷ್ಟ ಅಲ್ವಾ? ಅಪೇಕ್ಷೆ, ಅದು ಹಾಗಲ್ಲ. ಯೂಶಲಿ ನೀವು ಅಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಬಟ್ ನೀವು ಅಲ್ಲಿಗೆ ಹೋಗ್ತೀನಿ ಅಂದರೆ ನನಗೆ ಖುಷಿನೇ. ಇನ್ಫ್ಯಾಕ್ಟ್ ಅತ್ತೆ ಮಾವಂಗೂ ತುಂಬಾ ಖುಷಿಯಾಗತ್ತೆ. ಹೌದು, ಅಲ್ಲಿಗೆ ಹೋಗೋ ಸಡನ್ ಪ್ಲೇನ್ ಹೇಗೆ ಬಂತು? ಏನು ಸ್ಪೆಷಲ್ಲು? ಸಸ್ಪೆನ್ಸ್. ಸಸ್ಪೆನ್ಸಾ? ಒಂದು ಹ್ಯಾಪಿ ನ್ಯೂಸ್ ಇದೆ, ಅದಕ್ಕೆ. ಏನ್ರಿ ಅದು ಹ್ಯಾಪಿ ನ್ಯೂಸು? ಅದನ್ನ ಇಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಅಲ್ಲೇ ಹೇಳಬೇಕು, ಅಲ್ಲಿ ಹೋಗಿನೇ ಹೇಳಬೇಕು. ಬಟ್ ಆ ಹ್ಯಾಪಿ ನ್ಯೂಸ್ ಏನು ಅಂತ ಹೇಳ್ಬೋದಲ್ಲ? ಹೇಳಿದ್ನಲ್ಲ, ಇಲ್ಲಿ ಹೇಳಲ್ಲ, ಅಲ್ಲೇ ಹೋಗಿ ಹೇಳ್ತೀನಿ ಅಂತ. ಬೇಗ ಬನ್ನಿ. ಅಪೇಕ್ಷಾ, ಅದೇನು ಅಂತ ಇಲ್ಲಿ ರಿವೀಲ್ ಮಾಡ್ಬಿಡಿ ಪ್ಲೀಸ್. ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಾಯಿಲ್ಲ. ಐ ಮೀನ್, ಏನಿರ್ಬೋದು ಹ್ಯಾಪಿ ನ್ಯೂಸ್ ಅಂತ? ನೋಡಿ, ನಾನು ನಿಮ್ಮ ಗಂಡ ಕಮ್ ಲವರ್ ಅಲ್ವಾ? ಪ್ಲೀಸ್ ಅದೇನು ಅಂತ ಇಲ್ಲೇ ಹೇಳ್ಬಿಡಿ ಪ್ಲೀಸ್. ನೋ ವೇ, ಅದನ್ನ ಅಲ್ಲೇ ರಿವೀಲ್ ಮಾಡಿದ್ರೆ ಮಜಾ. ನೀವಲ್ಲಿ ಹೋಗೋಣ ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಅದರಲ್ಲೂ ಒಂದು ಸರ್ಪ್ರೈಸ್ ಇದೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಾಯಿಲ್ಲ. ಬನ್ನಿ, ಬೇಗ ಹೋಗೋಣ. ಅಪ್ಪಿ, ಪಾರ್ಥ, ಕಂದ, ಅರೆ ಹೇಗಿದ್ಯಾ ಪುಟ್ಟಿ? ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀ ಹೀಗೆ ದಿಢೀರ್ ಅಂತ ಬರ್ತೀಯ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅತ್ತೆ, ಈ ಸಡನ್ ಸರ್ಪ್ರೈಸ್ ಕ್ರೆಡಿಟ್ ಎಲ್ಲ ಅಪೇಕ್ಷೆ ಅವ್ರಿಗೆ ಸೇರಬೇಕು. ಅವರೇ ಕರ್ಕೊಂಡ್ಬಂದಿದ್ದು. ಏನು ಗೊತ್ತಾ ಕಂದ, ಹಿಂದೆ ಏನೇನೋ ನಡೆದೋಯ್ತು. ಮನೆ ಗೃಹ ಪ್ರವೇಶದ ಟೈಮಲ್ಲಿ ಎಷ್ಟೆಲ್ಲ ಆಗೋಯ್ತು. ನೀನು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಎಲ್ಲಿ ನಮ್ಮ ಮನೆಗೆ ಬರೋದೇ ಇಲ್ವೋ, ಎಲ್ಲಿ ನಮ್ಮಿಂದ ದೂರ ಆಗ್ಬಿಡ್ತೀವೋ ಅಂತ ಯೋಚನೆ ಆಗಿತ್ತು. ಇನ್ಫ್ಯಾಕ್ಟ್ ನಾನು ನಿಮ್ಮಮ್ಮ ಇಬ್ಬರೇ ಇದ್ದಾಗ ಇದ್ರ ಬಗ್ಗೆ ತುಂಬ ಮಾತಾಡ್ಕೊಂಡಿದ್ದೀವಿ. ನಮ್ಮಪ್ಪಿಗೆ ಬೇಜಾರಾಗಿದೆ, ಅವಮಾನ ಆದಂಗಾಗಿದೆ, ಅವಳು ನಮ್ಮಿಂದ ದೂರ ಆಗ್ಬಿಟ್ರೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿದ್ವಿ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡ್ವಿ. ಅರೆ, ಮಾತಿಗೆ ಮಾತು ಬೆಳೆದು ಎಲ್ಲಿ ವಿಕೋಪಕ್ಕೆ ಹೋಗ್ಬಿಡ್ತು ಅಂತ ಭಯ ಆಯಿತು. ನೋಡೋಣ, ಸಮಯ ಎಲ್ಲ ಸರಿ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಸುಮ್ಮನಾಗ್ಬಿಟ್ಟಿದ್ದಿ. ನಮ್ಮ ನಿರೀಕ್ಷೆ ಸುಳ್ಳಾಗಲಿಲ್ಲ. ಅಳಿಯಂದ್ರೆ ಹೇಳಿದ್ ಕೇಳಿ ತುಂಬ ಖುಷಿ ಆಯಿತು. ನೀನೇ ಬಂದಿದೀಯ ಅಂದರೆ ನಿನ್ನ ಮನಸ್ಸಲ್ಲಿ ಅದು ಯಾವುದು ಇಲ್ಲ ಅಂತಾಯ್ತು. ಎಲ್ಲವನ್ನ ಮರೆತು ನೀನು ಮುಂದೆ ಹೋಗಿದ್ದೀಯಾ ಅಂತ ಆಯಿತು. ನೀನು ಬಂದು ಒಳ್ಳೆ ಕೆಲಸ ಮಾಡಬೇಕಂದ. ನೀನು ಬರದೇ ಹೋಗಿದ್ದಿದ್ರೆ ನಮ್ಮ ಮಧ್ಯೆ ಇರೋ ಅಂತರ ತುಂಬ ಜಾಸ್ತಿ ಆಗ್ತಿತ್ತು, ಮತ್ತೆ ಸರಿ ಮಾಡೋಕ್ಕಾಗದೇ ಇರೋ ಹಂತಕ್ಕೆ ಹೋಗ್ಬಿಡ್ತಿತ್ತು. ಆದರೆ ಈಗ ನೀನು ಬಂದಿಯಲ್ಲ, ಅದೆಲ್ಲ ಕರ್ಗೋಯ್ತು. ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು ಕಂದ. ಕಂದ, ಗೊತ್ತೋ ಗೊತ್ತಿಲ್ಲದೇನೋ ನಮ್ಮಿಂದಾನು ತುಂಬ ತಪ್ಪಾಗಿದೆ. ಅದು ನಿನಗೆ ನೋವಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಮದುವೆ ಟೈಮಲ್ಲಿ ಏನೇನೋ ಆಗೋಯ್ತು, ಅದು ನಿನ್ನ ಮೇಲೆ ಎಂಥ ಪರಿಣಾಮ ಬೀರಿದೆ ಅನ್ನೋದು ನಮಗೆ ಗೊತ್ತು. ಒಂದಂತೂ ನಿಜ ಕಂದ, ನಿನ್ನ ನೋಯಿಸೋ ಉದ್ದೇಶ ನಮ್ಗೆ ಯಾರಿಗೂ ಇರಲಿಲ್ಲ. ಬಟ್ ಏನು ಮಾಡೋದು, ಅವತ್ತಿನ ಸಿಚುಯೇಷನ್ ಹಂಗಿತ್ತು. ನೀನು ಚೆನ್ನಾಗಿರ್ಬೇಕು, ಮುಂದಕ್ಕೆ ಯಾವ ಸಮಸ್ಯೆನೂ ಆಗಬಾರ್ದು,
ನೀನಾಗ್ಲಿ ನಾವಾಗ್ಲಿ ಯಾರಿಂದನೂ ಒಂದು ಮಾತು ಕೇಳಬಾರ್ದು, ಅಷ್ಟೇ ನಮ್ಮ ಕನ್ಸರ್ನ್ ಇದ್ದಿದ್ದು. ಆ ಕಾರಣಕ್ಕೆ ಕಣಪ್ಪ ನಿಮ್ಮಪ್ಪ ಆವಾಗ ಅಷ್ಟು ವಿರೋಧ ಮಾಡಿದ್ದು. ಅದ್ರ ಹಿಂದೆ ಇದ್ದಿದ್ದು ನಿನ್ನ ಮೇಲೆ ಇದ್ದಿದ್ದ ಅತಿಯಾದ ಕಾಳಜಿ ಕಂದ, ಬೇರೆ ಏನೂ ಇಲ್ಲ. ನಿನ್ನನ್ನ ನಾವು ಯಾವತ್ತೂ ಬೇರೆ ಥರ ಟ್ರೀಟ್ ಮಾಡಿಲ್ಲ, ಅದನ್ನ ಮಾಡೋದೂ ಇಲ್ಲ. ಕಂದ, ನೀನು ನಮ್ಮ ಮಗಳೇ ಅಲ್ವಾ? ಹೌದು ಅಪ್ಪಿ, ಈವನ್ ಆ ಕಾರಣಕ್ಕೇನೆ ನಾನು ನಿನಗೆ ಹೆಲ್ಪ್ ಮಾಡೋದಕ್ಕಾಗಲಿಲ್ಲ. ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟೆ. ನನ್ನ ಕಡೆಯಿಂದನೂ ಸಾರಿ. ಇರ್ಲಿ ಬಿಡಿ, ಈಗ ಯಾಕೆ ಆ ಮಾತೆಲ್ಲ? ಏನಾಗಿರೋದನ್ನ ವಾಪಸ್ ತಗೊಳಕ್ಕಾಗತ್ತಾ? ಆದ್ರೆ ನಮ್ಮನ್ನೆಲ್ಲ ಕ್ಷಮಿಸಿ ನೀನು ವಾಪಸ್ ಮನೆಗೆ ಬಂದಿಯಲ್ಲ, ನಮಗೆಲ್ಲ ಅದೇ ಸಂತೋಷ. ಕೂತ್ಕೊಳ್ಳಿ, ಸ್ವೀಟ್ ತಗೊಂಬರ್ತೀನಿ. ಸರಿ ಅಂದ್ರೆ ಎಲ್ಲ ಹೇಗೆ ನಡೀತಿದೆ ಕೆಲಸ ಎಲ್ಲ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಮಾವ. ನೀವೆಲ್ಲ ಚೆನ್ನಾಗಿರ್ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಬಂತು. ಎಲ್ಲಿ ಕಂದ, ತಗೋ ಮೊದಲು ನೀನು ಸ್ವೀಟ್. ಅಮ್ಮ, ಒಂದು ನಿಮಿಷ ಕೊಡಿಲಿ. ಫಸ್ಟು ನೀನು ಅಪ್ಪ ಬಾಯಿ ಸಿಹಿ ಮಾಡ್ಕೊಳ್ಳಿ. ನಿಮ್ಗೊಂದು ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸಾ? ಏನೇ ಅದು? ಈ ನ್ಯೂಸನ್ನು ಕೇಳಿದ್ರೆ ಎಲ್ಲರೂ ತುಂಬ ಖುಷಿ ಪಡ್ತೀರಾ. ನೀನಾ ಮಾಡು. ಈಗ ಸ್ವೀಟ್ ತಿನ್ಸಾಯ್ತಲ್ಲ, ಹೇಳು ಏನು ಅಂತ. ಅತ್ತೆ, ನಾನು ಕೇಳಿದ್ರು ಹೇಳಲಿಲ್ಲ, ಎಲ್ರ ಮುಂದೆ ಹೇಳ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ಯಾರೆ. ಫುಲ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಯಾರೆ. ಯಾಕೆ ಹೀಗೆ ಮಾಡ್ತಿದ್ಯಾ, ಹೇಳೆ ಕಂದ. ಅದು ಅಕ್ಕಂಗೆ, ಅಂದರೆ ನಿಮ್ಮ ಹಿರಿ ಮಗಳು ಭೂಮಿಕಾಗೆ ಮಕ್ಕಳಾಗೋದಿಲ್ವಂತೆ. ಏನ್ ಹೇಳ್ತಾ ಇದ್ಯಾ ಅಪ್ಪಿ? ಈ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನೆ? ತಮಾಷೆನಾ? ನಾನು ಯಾಕೆ ತಮಾಷೆ ಮಾಡಲಿ? ಇರೋ ವಿಷಯನೇ ಹೇಳ್ತಾ ಇರೋದು, ನಿಜಾನೇ ಹೇಳ್ತಾ ಇರೋದು. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಡಾಕ್ಟರೇ ಹೇಳಿರೋದು. ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಅಕ್ಕ ಭಾವ ಡಾಕ್ಟರ್ ಹತ್ರ ಹೋಗಿದ್ರತ್ತೆ, ಅಲ್ಲಿ ಡಾಕ್ಟರೇ ಹೇಳಿ ಕಳ್ಸಿರೋದು. ಅವಾಗೇನೋ ಸಮಸ್ಯೆ ಇದೆ ಅಂತೆ, ಹಾಗಾಗಿ ಅವ್ರಿಗೆ ಮಕ್ಕಳಾಗೋದಿಲ್ವಂತೆ. ಏನ್ ಸಿಸ್ಟರ್ ವಿಚಿತ್ರ ಇದು? ಶತ್ರುಗಳು ಕೂಡ ನಿಬ್ಬೆರಗಾಗಿ ನೋಡುವಂತ ಕ್ಯಾರೆಕ್ಟರ್ ನಮ್ಮ ಗೌತಮ್ದು. ಇರೋ ಬರೋ ಒಳ್ಳೆ ಗುಣಗಳನ್ನೆಲ್ಲ ಬಾಚ್ಕೊಂಡು ಹುಟ್ಟುಬಿಟ್ಟಿದ್ದಾನೆ ಸಿಸ್ಟರ್. ಗುಣವಂತ, ಹೃದಯವಂತ, ಹೃದಯ ಶ್ರೀಮಂತ, ಅಬ್ಬಬ್ಬಬ್ಬಬ್ಬ, ಅತ್ಯದ್ಭುತ ಕ್ಯಾರೆಕ್ಟರ್ ಸಿಸ್ಟರ್, ಒಂದು ಅತ್ಯದ್ಭುತ ಕ್ಯಾರೆಕ್ಟರ್. ಆದ್ರೆ ಅವನು ಮಾಡಿದ ಒಂದೇ ಒಂದು ದೊಡ್ಡ ತಪ್ಪೇನು ಗೊತ್ತಾ ಸಿಸ್ಟರ್? ಈ ಮನೆ ಮಗನಾಗಿ ಹುಟ್ಟಿದ್ದು, ಬೇಕೋ ಬೇಡವೋ ಈ ಮನೆ ಪವರ್ ಪಾಲಿಟಿಕ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದು. ನಮಗೆ ನಮ್ಮ ಬೇಳೆ ಬೇಯಬೇಕು, ನಮ್ಮ ಅಧಿಕಾರ ನಡೀಬೇಕು, ಅದಕ್ಕೆ ಅವನು ಎಷ್ಟೇ ಒಳ್ಳೆಯವನಾದರೂ ನಮಗೊಂದು ದಾಳ ಅಷ್ಟೇ. ಒಂದೊಂದು ಸರ್ತಿ ಅಯ್ಯೋ ಪಾಪ ಅನ್ಸುತ್ತೆ, ಆದ್ರೆ ಬೇರೆ ವಿಧಿ ಇಲ್ಲ. ನಾವು ಬದುಕಬೇಕು ಅಂದರೆ ಅವನ್ನ ಬಳಸ್ಕೊಳ್ಳೇಬೇಕು. ಆದರೆ ನಮ್ಮ ಗೌತಮ್ ಹಾಗಲ್ಲ. ಎಂಥ ಸ್ಥಿತಿಯಲ್ಲೂ ಕೂಡ ಮನುಷ್ಯತ್ವವನ್ನು ದಾಟಿ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ. ಸಿಕ್ಕಾಪಟ್ಟೆ ಗ್ರೇಟ್ ಸಿಸ್ಟರ್ ಅವನು. ಸಾಕು, ಸುಮ್ಮನೆ ಇರೋಣ. ಎಷ್ಟು ಅಂತ ಹೊಗಳ್ತೀಯ ಅವನನ್ನ ನನ್ನ ಮುಂದೆ? ನೋ 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 ಹೊಗಳ್ತಾ ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ ಸಿಸ್ಟರ್. ಸಿಸ್ಟರ್, ಒಂದು ಕ್ಷಣ ಅವನನ್ನು ನೋಡಿ ನನ್ನ ಕಣ್ಣೇ ತುಂಬ್ಕೊಂಬಂತಲ್ಲ ಸಿಸ್ಟರ್. ಒಂದು ಕ್ಷಣ ಯೋಚನೆ ಮಾಡು, ಅವನು ಎಂಥ ಕ್ಯಾರೆಕ್ಟರ್ ಅಂತ. ತನಗೋಸ್ಕರ, ತನ್ನ ಮನೆಯವರಿಗೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೆ ಹೋಗಕ್ಕೆ ರೆಡಿ ಇದ್ದಾನೆ. ಎಲ್ಲರ ನೋವು ನನಗಿರಲಿ, ನನ್ನ ಖುಷಿ ಎಲ್ಲರಿಗಿರಲಿ ಅಂತ ಅನ್ನೋ ಜಾಯಮಾನದವನವನು. ಇದು ಸಾಮಾನ್ಯ ವಿಷಯ ಅಲ್ಲ ಸಿಸ್ಟರ್. ಇದಕ್ಕೆ ದೈವ ಬಲ ಮಾತ್ರ ಇದ್ರೆ ಸಾಲದು, ಆತ್ಮಬಲವೂ ಬೇಕು. ಅದು ಗೌತಮ್ ಹತ್ರ ಇದೆ, ನಾವು ಅದನ್ನು ಒಪ್ಕೊಳ್ಳೇಬೇಕು. ದಾಸರೇ ಹೇಳಿದ್ದಾರೆ ಸಿಸ್ಟರ್, ಗುಣಕ್ಕೆ ಮತ್ತರ ಇಲ್ಲ ಅಂತ. ಇಷ್ಟೆಲ್ಲ ಒಳ್ಳೆ ಗುಣ ತುಂಬಿದ ಗೌತಮ್ಗೆ ನಂದೊಂದು ಗ್ರೇಟ್ ಸೆಲ್ಯೂಟ್. ಸಾಕು ನಿಲ್ಸಣ್ಣ. ಅವ್ನು ಹೊಗಳೋದಕ್ಕೆ ಕಾಂಟ್ರಾಕ್ಟ್ ತಗೊಳ್ಳಿದ ಥರ ನಾನ್ ಸ್ಟಾಪ್ ಹೊಗಳ್ತಾ ಇದೆಯಲ್ಲ. ಅಯ್ಯೋ ಸಿಸ್ಟರ್, ನಾನು ತಗೊಂಡಿರೋದು ಒಂದೇ ಒಂದು ಕಾಂಟ್ರಾಕ್ಟ್. ಅದು ನನ್ನ ಪ್ರೀತಿಯ ಸಿಸ್ಟರ್ಗೆ ಕೊನೆವರೆಗೂ ನೆರಳಾಗಿ ನಿಲ್ಲುವಂಥದ್ದು. ನಾನನ್ನು ಹೊಗಳಿರ್ಬೋದು, ಆದರೆ ನನ್ನ ಓಟು ಮಾತ್ರ ನನ್ನ ಪ್ರೀತಿಯ ಸಿಸ್ಟರ್ಗೆ. ಅಂತರಂಗದಲ್ಲಿ ಅವನ ಬಗ್ಗೆ ಒಳ್ಳೆ ಭಾವನೆ ಇದ್ರೂ
ಬಹಿರಂಗದಲ್ಲಿ ನಿನಗೆ ಜೈ ಅನ್ನೋದು. ಸಿಸ್ಟರ್, ನಾನು ನಿನ್ನ ಪಾಲಿಗೆ ಒಂಥರ ನಿಷ್ಠಾವಂತ ಕಾರ್ಯಕರ್ತ ಇದ್ದಂಗೆ, ನಾನು ಹುಟ್ಟು ಹೋರಾಟಗಾರ ಅಲ್ವೋ. ಮತ್ತ್ಯಾಕೆ ಅವನನ್ನು ಅಷ್ಟೊಂದು ಹೊಗಳ್ತಾ ಇರೋದು? ನಾನು ಹೊಟ್ಟೆ ಉರ್ಸೋದಕ್ಕ? ಅಯ್ಯೋ ದೇವ್ರೆ, ಉರಿಯುತ್ತೆ ಅಂತಾದ್ರೆ ನಾನು ಹೊಗಳಲ್ಲ. ಇನ್ನು ಮೇಲೆ ಒಂದು ಮಾತಾಡಿದ್ರು ನಿನ್ನ ನಾಣೆ. ಇಷ್ಟೇ, ಈಗ ಏನು ಮಾಡ್ತೀಯ? ಡಾಕ್ಟ್ರ್ ಹೇಳಿದಾರೆ ಭೂಮಿಕಂಗೆ ನಿನಗೆ ಸಮಸ್ಯೆ ಇದೆ, ಜೀವಮಾನದಲ್ಲಿ ಮಕ್ಕಳಾಗಲ್ಲ ಅಂತ. ಈಗ ನೋಡಿದ್ರೆ ಗೌತಮ್ ಎಲ್ಲವನ್ನು ತನ್ನ ಮೇಲೆ ಹೇಳ್ಕೊಂಡ್ಬಿಟ್ಟಿದ್ದೀನಲ್ಲ ಸಿಸ್ಟರ್. ನಿನ್ನ ಯೋಚನೆ ಎಲ್ಲ ಉಲ್ಟಾಗೋಯ್ತಲ್ಲ. ಇದನ್ನೇ ನೆವವಾಗಿಟ್ಕೊಂಡು ಆ ಬುರ್ನಾಸ್ ಭೂಮಿಕಂಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡಬೇಕು ಅಂತ ನೀನು ಅಂದ್ಕೊಟ್ಟಿದ್ರೆ, ನಿನ್ನ ಮಗ ಗೌತಮ್ ಎಲ್ಲವನ್ನೂ ತನ್ನ ಮೇಲೆ ಹೇಳ್ಕೊಂಡು ನಿನ್ನ ಯೋಚನೆಗಳನ್ನೆಲ್ಲ ಉಲ್ಟಾ ಮಾಡ್ಬಿಟ್ನಲ್ಲ. ಕೇಲ್ ಕತಮ್ ನಾಟಕ ಬಂದ್ ಅನ್ನೋ ರೀತಿಲಿ ಆಗೋಯ್ತಲ್ಲ ನಿನ್ನ ಪರಿಸ್ಥಿತಿ. ಪರವಾಗಿಲ್ಲ ಬಿಡೋಣ. ಒಟ್ಟಿನಲ್ಲಿ ಅವರಿಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಎಲ್ರಿಗೂ ಕನ್ವೆ ಆಯ್ತಲ್ವಾ? ಅಷ್ಟು ಸಾಕು ನನಗೆ. ಇನ್ಮೇಲೆ ಮಕ್ಕಳ ಬಗ್ಗೆ ಈ ಮನೇಲಿ ಯಾರೂ ವಿಷಯ ತೆಗಿಯಲ್ಲ. ಆ ಆಸೆನೇ ಕೈ ಬಿಟ್ಬಿಡ್ತಾರೆ. ಅಷ್ಟಾದರೆ ಸಾಕಣ್ಣ. ಮುಂದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ನಾನು ಮಾಡೇ ಮಾಡ್ತೀನಿ. ಓ ಸಿಸ್ಟರ್, ಏನೋ ಮಾಡ್ತೀನಿ ಅಂತಿದ್ದಾಳೆ. ಏನು ಮಾಡ್ಬೋದು?